ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಈಗಾಗಲೇ ನೀವು ಪತ್ರಿಕೆಗಳಲ್ಲೇ ಸುದ್ದಿಗಳು ಮಾಧ್ಯಮಗಳಲ್ಲಿ ನೋಡಿದ್ದೀರಿ ಯಾವ ರೀತಿಯಾಗಿ ಈ ಔಷಧಿಗಳನ್ನು ನಕಲಿಯಾಗಿ ತಯಾರು ಮಾಡಿ ಒರಿಜಿನಲ್ ಕಂಪ್ನಿ ಅಂತ ಕಾಣುವ ಹಾಗೆ ತೋರಿಸುವ ಅನೇಕ ಡೂಪ್ಲಿಕೇಟ್ ಕಂಪ್ನಿ ಹುಟ್ಟಿದ್ದನ್ನು ಮತ್ತು ಅದರಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಅನ್ನೋದನ್ನು ಈಗಾಗಲೇ ನೀವು ಈ ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಈಗಾಗಲೇ ನಕಲಿ ಔಷಧ ಜಾಲ ಫುಲ್ ಹಬ್ಬದ ಇದೆ ಈ ರಾಜ್ಯದ ತುಂಬ, ಅಲ್ಲಿ ದೇಶ ತುಂಬೂ ಹೌದು. ಯಾಕಂದರೆ ಇದು ಒಂದೇ ರಾಜ್ಯ ಸಮಸ್ಯೆ ಅಲ್ಲ, ಪ್ರತಿಯೊಂದು ರಾಜ್ಯ ಸಮಸ್ಯೆ. ಯಾಕಪ್ಪ ಅಂದ್ರೆ ಇಲ್ಲಿ ಈ ಕ್ವಾಲಿಟಿ ಒರಿಜಿನಲ್ ಸಂಸ್ಥೆಗಳೇನಿದ್ದಾವೆ ಅಲ್ಲಿದ ಗುಳಿಗೆ ಔಷಧಗಳು ಬಂದ್ರೆ ಅದು ಕೊಡೋ ಶಕ್ತಿ ಇವ್ರಿಗಿಲ್ಲ ಅನ್ನೋ ಒಂದು ಕಾರಣ ಜನರಲ್ಲೇ. ಎರಡನೇದು ಏನಪ್ಪ ಅಂತಂದ್ರೆ ಇಲ್ಲಿ ಆ ಒರಿಜಿನಲ್ ಔಷಧ ಬರ್ದಂಗೆ ಡೂಪ್ಲಿಕೇಟ್ ತಯಾರು ಮಾಡಿಕೊಡುವಂಥ ದೊಡ್ಡ ಜಾಲನದ. ಕಡಿಮೆ ರೇಟಿಗೆ 10 ರೂಪಾಯಿಗೆ ಇದ್ದಿದ್ದನ್ನು 1 ರೂಪಾಯಿಗೆ ಶೋಗೋ ವ್ಯವಸ್ಥೆ ಮಾಡಿದ್ದಾರೆ. ಸಹಜವಾಗಿ ಜನನೂ ಬಲಿಯಾಗ್ತಾರೆ ಮತ್ತು ಇಲ್ಲಿ ನಕಲಿ ಔಷಧಗಳು ಯಾವುದೇ ಪರಿಣಾಮ ಬೀರಲಾರಂಥ ಪರಿಸ್ಥಿತಿ. ಅದರಿಂದಾಗಿ ಸಾಕಷ್ಟು ಸಾವು ನೋವುಗಳು ಮತ್ತು ರೋಗಿಗಳಿಗೆ ಸಾಕಷ್ಟು ಹೊಡೆತಗಳಾಗಿದೆ ಅನ್ನೋದು ಈಗ ನಿಧಾನಕ್ಕೆ ಗೊತ್ತಾಗುವಂಥ ವಿಷಯ ಆಗಿದೆ. ಮತ್ತು ಈಗ ಈ ವಿಷಯದಲ್ಲೇ ಈ ನಕಲಿನೋ ಔಷಧಿನೋ ಸಾಮಾನ್ಯವಾಗಿ ತಿಳಿಯೋದೇ ಇಲ್ಲದು. ಡಾಕ್ಟ್ರು ಏನು ಬರೆದು ಕೊಟ್ಟಾರ್ರಿ ಅದು ತೊಗೊಂಡ್ರಿ ಅಂತ ಹೇಳ್ತಾರೆ, ಅಥವಾ ಡಾಕ್ಟ್ರ್ ಹೇಳಿದಂಗೆ ಕೇಳಿದೀನಿ ಅಂತಾರೆ. ಕೆಲವೊಮ್ಮೆ ಡಾಕ್ಟ್ರ್ ಬರೆದು ಕೊಟ್ಟಂಥ ಔಷಧಗಳನ್ನ ತೊಗೊಳ್ಳೋಂಥ ಶಕ್ತಿ ಸಹಿತ ನಮ್ಮ ಜನರಲ್ಲಿಲ್ಲ. ಕೆಲವೊಮ್ಮೆಲ್ಲ ಹಲವೊಮ್ಮೆ ಭಾಳಷ್ಟು ಕಡೆಗಳಲ್ಲಿ ಭಾಳ ಜನರಲ್ಲೇ. ಯಾಕಂದರೆ ಈಗ ಹಲವು ಸಹ ಈ ಮಾತನ್ನು ಮೇಲಿನ ಮೇಲೆ ಹೇಳ್ತಾ ಇರ್ತೀನಿ. ಅದನ್ನು 90% ಜನ ಈ ದೇಶದ್ದು ಬಡತನ ರೇಖೆಯಲ್ಲೇ ಅದ. ಮ್ಯಾಲ ಒಂದು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಎಲ್ಲ ಬಡತನ ರೇಖೆಯಿಂದ ಕೆಳಗಿದ್ದಾರೆ. ಹೀಗಾಗಿ ಇಲ್ಲೇ ಈಗ ಹೋಗಿರ್ತೀವಿ ನಾವು ಸಹ ನೋಡುತ್ತೆ, ಸುಮ್ಮನೆ ಹೋಗಿ ನೀವು ಔಷಧ ಅಂಗಡಿ ಬಾಜು ಗಪ್ಪನ ಸುಮ್ಮನೆ ನಿಂತುಬಿಡ್ರಿ. ನಿಂತಾಗ ಅದು ಹೊರಗೆ ಜನರಲಾಗಿದ್ದಂಥದ್ದು ಬರ್ತಾನಪ್ಪ ಸರ್, ನಂಗೆ ನೆಗಡಿ ಆಗೈತೆ ಒಂದು ಗುಳಿಗೆ ನೋಡ್ರಿ, ಯಾವುದೋ ಗುಳಿಗೆ ಕೊಡ್ತಾನೆ, ಅವ್ನು ತೊಗೊಂಡೋಗಿ ಬಿಡ್ತಾನೆ. ಮತ್ತೆ ಬರ್ತಾನೆ ತೆಣ್ಣು ಆಯ್ತು ಸರ, ಮತ್ತೆ ಹೊಟ್ಟೆ ನುಸ್ತದೆ ರೀ, ಮತ್ತೆ ನುಸ್ತದೆ ರೀ. ಪಾಪ ಯಾಕೆ ಅಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ದವಾಖಾನೆಗೆ ಹೋಗಿ ಎಂಟ್ರಿ ಹೊಡಿಬೇಕಾಗಿದ್ದರೆ ಮೊದಲು 100-200 ರೂಪಾಯಿ ಅವ್ರು ಬಿಲ್ ಕೊಡಬೇಕು. ಆಮೇಲೆ ಒಳಗಿನ ಇಂಜೆಕ್ಷನ್ ಮಾಡಿ, ಇಂಜೆಕ್ಷನ್ ಮಾಡೋದು ಬಿಟ್ಟಿದ್ದಾರೆ ಈ ಡಾಕ್ಟ್ರುಗಳು ಎಲ್ಲ. ಏನಪ್ಪ ಸಲಾಯಿನ್ ಏರಿಸೋದು, ಹೋದ ತಕ್ಷಣ ಹಿಂಗೆ ಸಲಾಯಿನ್ ಅಂದ್ರೆ ಮುಗಿದು ಹೋಗ್ಬಿಡ್ತು. 500-1000 ನಕ್ಕಿ ಗಜ್ಜ ಇದಕ್ಕೆ ಅನಿಸ್ತಾ ಇದ್ದಾರೆ ಜನ ಹೋಗೋದಕ್ಕೆ. ಹೀಗಾಗಿ ಈ ನಕಲಿ ಔಷಧಿಗಳನ್ನ ಪ್ರೊಡ್ಯೂಸ್ ಮಾಡಿ ಹಂಚುವಂಥ ಜನರು ಹೆಚ್ಚಾಗಲಿಕ್ಕೆ ಜೊತೆಗೆ ಇದು ನಕಲಿನೂ ಔಷಧ ನಮಗಂತೂ ಗೊತ್ತಾಗೋದಿಲ್ಲ ರೀ. ಹೇಳ್ತಾರೆ ಇದಕ್ಕೂ ಅಂಗಡಿಗೆ ಹೋದ್ರೆ ಔಷಧ ಅಂಗಡಿಗೆ ಹೋದ ತಕ್ಷಣ ಕೇಳ್ತೀವಿ, ಸರಿ ಕೊಟ್ಟಾರಿ ಡಾಕ್ಟ್ರಿಗೆ ಕೊಡ್ರಿ. ಕೇಳಿದ ತಕ್ಷಣ ಅದನ್ನ ಇಲ್ಲರಿ ಇದೇ ಕಂಪ್ನಿ ಇನ್ನೊಂದು ಕಂಪ್ನಿ ಸರಿ ಇರ್ತಿರ್ತಾನೆ, ಅದು ಸೇಮ್ ಔಷಧ ಕೊಟ್ಟು ನಿಲ್ಲಿಸಿ ಅದರ ಅದು ಡೂಪ್ಲಿಕೇಟ್ ಅಂತ. ಯಾಕಂದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ ಅಲ್ಲಿ ಲಾಭ ಸಿಗದಿರ್ತದೆ. ಈ ಔಷಧ ಅಂಗಡಿ ಅವ್ರದ್ದು ಇದು ನಾವು ನೋಡ್ತಾ ಇದ್ದೀವಿ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ನಾವು ಇದರ ಬಲಿ ಆಗ್ತಾ ಇದ್ದೀವಿ ಅಂತ. ಒಂದನೇದು ಸರ್ಕಾರದ್ದು ಮ್ಯಾಕ್ಸಿಮಮ್ ಈ ಒಂದು ಡಾಕ್ಟರ್ಗಳ ನಿರ್ಮಾಣ ಮಾಡ್ಯೋ ಮತ್ತೇನೋ ಮಾಡ್ಯೋ ಸರ್ಕಾರದ್ದು ಮಾಡಬೇಕಾಗಿದ್ದ ಕೆಲಸ. ಯಾಕೆಂದ್ರೆ ನಮ್ಮಲ್ಲಿ ಮಕ್ಕಳಿಗೆ ಸರಿಯಾಗಿ ವೈಜ್ಞಾನಿಕ ತಿಳುವಳಿಕೆ ಕೊಡುವಂಥದ್ದು ಮತ್ತು ಅದೇ ಕಾಲಕ್ಕೆ ವೈದ್ಯಕೀಯ ಅಭ್ಯಾಸ ಮಾಡೋದಕ್ಕೆ ಸರಳವಾಗಿ ಸ್ವಸ್ಥಾದಲಿಕ್ಕೆ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಜನಕ್ಕೆ. ಯಾಕೆಂದರೆ ಡಾಕ್ಟರ್ಗಳು ಇದ್ರಲ್ಲ ಯಾವುದಾದ್ರೂ ಅದೇ ಕೊರತೆ ಇದೆ ನಮ್ಮಲ್ಲೇ. ಹೀಗಾಗಿ ಒಳ್ಳೆ ಡಾಕ್ಟರ್ ಇರೋದಿಲ್ಲ, ಪಾಪ RMP ಇರ್ತಾರೆ, ಯಾವ್ದು ದೊಡ್ಡ ಡಾಕ್ಟರ್ ಅಂತ ಕೆಲಸ ಮಾಡ್ತಿರ್ತಾರೆ, ಒಬ್ಬಂದು ದವಾಖಾನೆ ಕೂತಿರ್ತಾನೆ. ಅವಾಗ ಈ ಗುಳಿಗೆ ಮಾರೋರಿಗೆ ಅಂದರೆ ಔಷಧ ಕಂಪ್ನಿಗಳ ರಿಪ್ರೆಸೆಂಟೇಟಿವ್ಗಳಿಗೆ ದೋಸ್ತಿ ಇರ್ತದೆ, ಅವ್ರಿಗೆ ಕಮಿಷನ್ ಇರ್ತದೆ, ಅವ್ರಿಗೆ ಬರೆದು ಕೊಟ್ಟು ಬಿಡ್ರಿ ಅಂತ. ಅದು ನಕಲಿ ಬರೋ ಒಂದರಿಂದ ಅಲ್ಲ, ಎಲ್ಲ ಕಡೆ ನಕಲಿ. ಯಾಕಂದ್ರೆ ಒರಿಜಿನಲ್ ತರಬೇಕಾದ್ರೆ ಸಿಕ್ಕಾಪಟ್ಟೆ ತುಟ್ಟಿ. ಈಗ ಅಮೇರಿಕಾದಲ್ಲಿ ತಯಾರಾದಂಥ ಮೆಡಿಸಿನ್ ನಮಗೆ ತೊಗೊಳ್ಳಿಕ್ಕೆ ಸಾಧ್ಯ ಅದನ್ನು, ಇದು ಒಂದು ಪ್ರಶ್ನೆ ಅನ್ನೋದು ಇಲ್ಲ. ಹೀಗಾಗಿ ಡೂಪ್ಲಿಕೇಟ್ ಈ ನಕಲಿ ಔಷಧ ಹುಟ್ಟು ದೊಡ್ಡ ಕಾರಣ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈ ಚೆಕ್ ಮಾಡುವಂಥದ್ದು ಈ ವ್ಯವಸ್ಥೆ ಇಲ್ಲ. ಇಡೀ ರಾಜ್ಯಕ್ಕೆ ಬರೀ 8 ಜನ ಇದ್ದಾರಂತ ಪರೀಕ್ಷೆ ಮಾಡುವಂಥವ್ರು. ಅಟ್ಲೀಸ್ಟ್ 112 ಜನ ಬೇಕಾಗಿದ್ದಾರೆ ಇವತ್ತು ಪರೀಕ್ಷಕರು ಅದನ್ನು ಪರೀಕ್ಷೆ ಮಾಡಿ ಹೇಳುವಂಥವ್ರು. ಅವಷ್ಟು ಪೋಸ್ಟ್ಗಳು ಆಲ್ ಓವರ್ ಕರ್ನಾಟಕದಲ್ಲಿ, ಅದು ಗೌರ್ಮೆಂಟ್ ತುಂಬ್ತಾ ಇಲ್ಲ, ಅದು ಒಂದು ಕಾರಣ. ಮತ್ತು ಇವತ್ತು 37,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಔಷಧ ತಯಾರಿಕಾ ಘಟಕಗಳು, ಔಷಧ ತಯಾರಿಕಾ ಘಟಕಗಳು 37,000 ಹೆಚ್ಚಿದಾವೆ ಈ ರಾಜ್ಯದಲ್ಲಿ. ಅಂದ್ರೆ ಅವನ್ನೆಲ್ಲ ಪರೀಕ್ಷೆ ಮಾಡಿ ಔಷಧ ಸರಿ ಅದಾವಿಲ್ಲೋ, ಯಾವ ರೀತಿ ಅವು ಕಂಟೆಂಟ್ ಎಷ್ಟು ಮಟ್ಟಿಗೆ ಅದಾವ ಅದನ್ನು ಹೇಳಬೇಕಾಗ್ತದೆ. ಅದು ಹೇಳುವಂಥ ಜನನೂ ಇಲ್ಲಲ್ರಿ. ಮತ್ತು ಜನಸಾಮಾನ್ಯರು ಯಾರಿಗೆ ಪಾಪ ಗೊತ್ತಾಗೋಂಗಿಲ್ಲ ಇದು ಔಷಧ ತೊಗೊಳ್ಬೇಕಪ್ಪ ಅಂತೇಳಿ. ಯಾಕಂದರೆ ಪಾಪ ಇವರು 10-20 ರೂಪಾಯಿದ್ದಾರೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಪಾಪ ಔಷಧ ಅಂಗಡಿ ಮುಂದೆ ನಿಲ್ಲುವಂಥ ಪ್ರಸಂಗ ಆಗಿದೆ. ಒಟ್ಟಾರೆಯಾಗಿ ಇವತ್ತು ಆರೋಗ್ಯ ಇಷ್ಟು ಕಾಸ್ಟ್ಲಿ ಆಗಿಬಿಟ್ಟದ. ಈಗ ನೋಡಿರಿ, ಒಬ್ಬ ಡಾಕ್ಟರ್ MBBS MDನೋ ಮುಗಿಸ್ಕೊಂಡು ಬರ್ತಾನೆ, ಬಂದು 3-4 ವರ್ಷ ಎಂತೆಂಥ ಬಿಲ್ಡಿಂಗ್ ಕಟ್ಕೊಂಡ್ಬಿಡ್ತಾನಪ್ಪ ಅಂತಂದ್ರೆ ನಾವು ಇಷ್ಟು ಸಮಯದಲ್ಲಿ ಗಳಿಸೋಕ್ಕೆ ಸಾಧ್ಯ ಇದೆ ಅಂತೇಳಿ. ಇದಕ್ಕೆ ಒಂದನೇ ಕಾರಣ ಸರ್ಕಾರವು ಕೇಳಲಿಕ್ಕೆ ಮುಂದೆ ಹೋಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಡಾಕ್ಟರ್ಗಳು ಕೊಡ್ತಿದ್ದಾರೆ, ಅವ್ರನ್ನ ಬೇಡಪ್ಪ ಅಂದ್ರೆ ಮತ್ತೊಬ್ಬರು ಯಾಕಿರ್ತಾರೆ ಅವ್ರನ್ನ ಹೋಗಿ. ಒಂದು ಎರಡನೇದು
ಈ ಸರ್ಕಾರಿ ದವಾಖಾನೆಗಳಲ್ಲಿ ಕೆಲಸ ಮಾಡೋಂಥವ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಹೊರಗೆ ಪ್ರಾಕ್ಟೀಸು ಮಾಡ್ತಿರ್ತಾರೆ. ಡಾಕ್ಟರ್ ಕೊರತೆ ಅದಂತೇಳಿ ಅಂದ್ರೆ ಇದಕ್ಕೆ ಪರಿಹಾರ ಏನಪ್ಪ ಅಂದ್ರೆ ಡಾಕ್ಟರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಹೊರಬರಬೇಕು. ಅವ್ರು ಬರ್ಬೇಕಂದ್ರೆ ಅವ್ರಿಗೂ ಸಹಿತ ಫ್ರೀ ಎಜುಕೇಷನ್ ಸಿಗುವಂಥ ವ್ಯವಸ್ಥೆ ಆಗಬೇಕು. ಮೆರಿಟೋರಿಯಸ್ ಹುಡುಗರಿಗೆ ಅವಕಾಶ ಇರಬೇಕು. ಇದೇನು ಸಮೀಪದಲ್ಲಿ ಆಗುವ ಕೆಲಸ ಅಲ್ಲ. ಯಾವ ಸರ್ಕಾರ ಅದನ್ನು ಜವಾಬ್ದಾರಿಯಾಗಿ ತೊಗೊಳ್ತಾ ಇಲ್ಲ. ಬರೀ 1-2% ಅದು ಮ್ಯಾಕ್ಸಿಮಮ್ 3% ಈ ತಮ್ಮ ಬಜೆಟ್ ದುಡ್ಡು ಖರ್ಚು ಮಾಡಿದಾಗ ಇದೆಲ್ಲ ಎಲ್ಲಿ ಸಾಧ್ಯ ಅದ? ಯಾಕಂದ್ರೆ ಆ ಖರ್ಚುವಂಥವ್ರಿಗೆ ನಾವು ಪೇಮೆಂಟ್ ಮಾಡಿದ್ರೆ ನರ್ಮ ಹೋಗಿಬಿಡ್ತೀವಿ ನಾವು. ಹೀಗಾಗಿ ಡಾಕ್ಟ್ರಾಗ ಉತ್ಪನ್ನ ಇಲ್ಲ, ಅವ್ರ ಉತ್ಪಾದನೆ ಹೋದ್ರೆ ಬರೋದ್ರ ಹೊರಗೆ. ಅದ್ರ ನಂತರ ಈ ನರ್ಸ್ ಇವರು ಸಹಿತ ಕೊರತೆ ಇದ್ದಾರೆ. ಪ್ರತಿಯೊಂದು ಕೊರತೆ ರೀ ನಮ್ದು. ಯಾಕಂತಂದ್ರೆ ನಾವು ಎಜುಕೇಷನ್ ಮತ್ತು ಆರೋಗ್ಯಕ್ಕೆ ದುಡ್ಡೇ ಖರ್ಚು ಮಾಡೋಕ್ಕೆ ತಯಾರಿಲ್ಲ. ಅದಕ್ಕೆ 10-15% 20% ಖರ್ಚು ಮಾಡಿ ಸಹಜವಾಗಿ ಎಲ್ಲರಿಗೂ ಆರೋಗ್ಯ ಸಿಗ್ತದೆ ರೀ. ಮತ್ತು ಆರೋಗ್ಯ ಮುಖ್ಯ. ಆರೋಗ್ಯ ಯಾಕೆ ಮುಖ್ಯಪ್ಪ ಅಂತಂದರೆ ದೇಶದ ಸಂಪತ್ತು ನಾವೆಲ್ಲರೂ ಜನ ಆರೋಗ್ಯವಂತಿದ್ದಾರೆ, ದುಡಿತಾರೆ, ಮಾಡ್ತಾರೆ, ಬದುಕುವಂಥ ಪ್ರಯತ್ನ ಮಾಡ್ತಾರೆ, ಹೊಸದನ್ನೇನು ಸಾಹಸ ಮಾಡ್ತಾರೆ. ಆರೋಗ್ಯ ಇಲ್ಲ ಅಂದ ತಕ್ಷಣ ಅದಕ್ಕೆ ಶಿಕ್ಷಣ ಆರೋಗ್ಯಕ್ಕೆ ಮೇಲೆ ಒತ್ತು ಕೊಟ್ಟು ಹೇಳೋದು ಇದಕ್ಕಾಗಿನ. ಹೀಗಾಗಿ ಇವತ್ತು ನಕಲಿ ಔಷಧಗಳ ವ್ಯಾಪಕ ಜಾಲ ಬೆಳೆಯೋದಕ್ಕೆ ನಮ್ಮ ಅಜ್ಞಾನ ಕಾರಣ, ನಮ್ಮ ಸರ್ಕಾರವು ಕಾರಣ. ಮತ್ತು ಅದಕ್ಕೆ ಅಧಿಕಾರಿ ನೇಮಿಸಬೇಕಾಗಿತ್ತು. 112 ಪೋಸ್ಟ್ ಖಾಲಿ ಅದಾವ, ಅವ್ರು ನೇಮಿಸ್ಬೇಕಾಗಿತ್ತು, ನೇಮಿಸಿಲ್ಲ. 8 ಜನ ಆಲ್ ಓವರ್ ಇಂಡಿಯಾಕ್ಕೆ, ಆಲ್ ಓವರ್ ಕರ್ನಾಟಕಕ್ಕೆ ಭೇಟಿಯಾಗಿ ಸಾಧ್ಯ ಇಲ್ಲ. ಹೀಗಾಗಿ ಇದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾಕೆ ಅದರಲ್ಲಿ ವೈದ್ಯರಿಗಿಂತ ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ. ಯಾಕಂದ್ರೆ ಅವ್ರ ಕೊರತೆ ಅದ. ಹೀಗಾಗಿ ಈ ನಕಲಿ ಔಷಧಿಗಳ ಹಾವಳಿ ಇವತ್ತು ಭಾಳ ಜೋರಾಗಿದೆ ರೀ. ಪ್ರತಿಯೊಂದು ಔಷಧಾಲಯದಲ್ಲೂ ಸಹಿತ ತಮಗೆ ಬೇಕಾದಂಥ ಕಮಿಷನ್ ಹಚ್ಕೊಡುವಂಥ ಔಷಧಿಗಳ ಕಂಪ್ನಿಗಳ ಗುಳಿಗೆಗಳನ್ನು ಬರೆಯೋದು, ಔಷಧ ಬರೆಯೋದು ಅಥವಾ ಮತ್ತಿನ್ನೇನೋ ಬರೆದು ನಡೀತಾ ಇದೆ. ಇದು ನಾವು ನೋಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಖಾಸಗಿ ದವಾಖಾನೆಗಳಲ್ಲಿ ಅವ್ರು ಸ್ವತಃ ಅಲ್ಲೇ ಔಷಧ ಅಂಗಡಿ ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ. ಅವರು ಅಲ್ಲೇ ಗುಳಿಗೆ ತೊಗೊಂಡು ಹೋಗ್ಬೇಕು. ನೀವು ಮನೆ ಬೇರೆ ಕಡೆ ಹೋದ್ರೆ ನಿಮ್ಗೆ ಗುಳಿಗೆ ಸಿಗೋದಿಲ್ಲ. ಅದೇ ಕಂಟೆಂಟ್ ಬೇರೆ ನಮ್ಗೆ ತೊಗೊಳ್ಳಿಕ್ಕೂ ಆಗೋದಿಲ್ಲ. ಅಲ್ಲಿ ಅವ್ರು ಏನು ಕೊಡ್ತಾರೋ ನಾವು ಏನು ತೊಗೊಳ್ತೀವೋ ಅವರು ಎಸ್. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಗೆ ಏನಾದರೂ ಸೀರಿಯಸ್ ಆಗಿ ಅಟ್ಯಾಕ್ ಆದಾಗ ನಾವು ವಿಚಾರ ಮಾಡೋರು ಅದನ್ನು. ನಮ್ಗೆ ಅಲ್ಲ ಲೈಟಾಗಿ ಏನು ಹೆಚ್ಚು ಕಡಿಮೆ ಆದರೂ ನಾವು ಯಾವ ಜನ ಹೆಚ್ಚು ವಿಚಾರ ಮಾಡೋದು, ಏನು ಪಾಪ ಏನು ಮಾಡಿರ್ಬೇಕು ಬಿಡ್ರಿ, ಡಾಕ್ಟರ್ ಅವ್ರು ಏನು ತಪ್ಪು ಮಾಡಿಲ್ಲ ಅಂದರೆ ಹೋಗ್ಬಿಡೋದು ಅಂತ ನಮ್ಮ ಸ್ವಭಾವ. ಬೋಳೆ ಸ್ವಭಾವ ಅಂತೀವಿ ನಾವು ಅದಕ್ಕೆ. ಅದು ಬೋಳೆ ಆಗೋದು ಕಾರಣ ನಮ್ಮಲ್ಲಿ ಅಜ್ಞಾನ, ನಮ್ಮ ತಿಳುವಳಿಕೆ ಕೊರತೆ. ಹೀಗಾಗಿ ಇವತ್ತು ನಕಲಿ ಔಷಧಿಗಳ ಹಾವಳಿ ಸಿಕ್ಕಾಪಟ್ಟೆ ಆಗ್ಯದ, ಎಲ್ಲ ಕಡೆ ಆಗ್ಯದ. ಇದರಿಂದ ಅನೇಕರು ಹೊಡೆದು ಬೀಳ್ತಾ ಇದೆ. ಅನೇಕ ಇವತ್ತು ಬಾಣಂತಿಯರ ಸಾವುಗಳಿಗೆ ನಾವು ನೋಡಿದ್ವಿ, ಇನ್ನೊಂದು ಸಾವು ನೋಡಿದ್ವಿ. ಸರ್ಕಾರ ಆಸ್ಪತ್ರೆಯಲ್ಲಿ ಯಾವ ರೀತಿ ನಮ್ಮನ್ನು ನೋಡ್ತಾ ಇದ್ರು ಸಹಿತ ಈಗ ನಿಮ್ಗೆ ಸಾಕಷ್ಟು ಸಲ ಅದನ್ನು ಬಿತ್ತರಿಸಿದ್ವಿ. ಇದಕ್ಕೆಲ್ಲ ಒಂದೇನಪ್ಪ ಸರ್ಕಾರ ಇವತ್ತು ಇದಿಸ್ರಿ ಆಡಬೇಕಾಗಿದೆ. ಜನಸಾಮಾನ್ಯರು ಸಹಿತ ಇವತ್ತು ಎಚ್ಚರಗೊಂಡಿದ್ರು, ಪ್ರಶ್ನೆ ಮಾಡಬೇಕಾಗಿದೆ. ಯಾಕ್ರಪ್ಪ ನಮ್ಮ ನಕಲಿ ಔಷಧಿಗಳನ್ನ ನಮ್ಮಲ್ಲೇ ಯಾಕೆ ಮಾರ್ತಾರೆ ಅಂತೇಳಿ ಅಂಥ ಘಟಕಗಳನ್ನ ಹೊರಗೆ ಕಿತ್ತಾಕಬೇಕಾಗಿದೆ. ಒಳ್ಳೆಯ ಔಷಧ ಕೊಡಿಸ್ಬೇಕಾಗಿದೆ. ಆದರೆ ಒಳ್ಳೆಯ ಔಷಧ ಕೊಳ್ಳುವಷ್ಟು ಶಕ್ತಿ ಸಹಿತ ನಮ್ಮಲ್ಲಿ ಇಲ್ಲದಕ್ಕಾಗಿ ವಿಶೇಷವಾಗಿಂತ ಏನಪ್ಪ ಅಂತಂದ್ರೆ ನಕಲಿ ಔಷಧಿಗಳು ನಾವು ಬೆನ್ನು ಹಚ್ಚಿದ್ದೀವಿ. ಹೀಗಾಗಿ ನಕಲಿ ಔಷಧಿಕಾರರು ಎಲ್ಲ ಕಡೆ ಕಾಣ್ತಾ ಇದ್ದಾರೆ. ಎಲ್ಲಿವರೆಗೆ ನಕಲಿ ಔಷಧಿಕಾರರು ಹೋಗೋದಿಲ್ವೋ ಅಲ್ಲಿವರೆಗೆ ನಮಗೆ ಅನಾರೋಗ್ಯ ಇದ್ದಿದ್ದೇನೆ. ಒಂದು ಆರಾಮಾಯ್ತಪ್ಪ ರೋಗ ಅನ್ನೋದ್ರೆ ಮತ್ತೊಂದು ರೋಗ ಉಲ್ಬಣ ಆಗಿರ್ತದೆ. ಇದು ಇವತ್ತಿನ ವಸ್ತುಸ್ಥಿತಿ. ಒಟ್ಟಿನಲ್ಲೇ ಮೊದಲನೇದಾಗೆ ಈ ಒಂದು ಪರಿವೀಕ್ಷಕ ಅಧಿಕಾರಿಗಳನ್ನ ನೇಮಿಸಬೇಕು. ಮ್ಯಾಕ್ಸಿಮಮ್ ಡಾಕ್ಟರ್ಗಳನ್ನ ಹುಟ್ಟಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಜೊತೆಗೆ ಔಷಧಿಗಳ ಕಂಪ್ನಿಗಳು ಏನದಾವು, ಯಾವುದು ತಯಾರಿಕೆ ಘಟಕಗಳದಾವ ಅದನ್ನು ಎಕ್ಸಾಮ್ ಆಗಿ ಅವು ಸರಿಯಾಗಿ ಮಾಡ್ತಾವಿಲ್ಲ ಅಂತ ಪರೀಕ್ಷೆ ಮಾಡಬೇಕು. ಇವೆಲ್ಲ ಆದಾಗ ಮಾತ್ರ ಈ ನಕಲಿ ಔಷಧಿಗಳ ಹಾಳು ನಿಲ್ಲೋದು, ಜೊತೆಗೆ ಸಾವಿನ ಪ್ರಮಾಣ ಕಡಿಮೆ ಆಗೋದು ಅಂತ ನಮಗೆ ಅನ್ನಿಸ್ತದೆ. ನಿಮಗೆ ಅನ್ನಿಸ್ತದ ಇದು ಸರಿ ಅನ್ನಿಸ್ತದನ? ನಕಲಿ ಔಷಧಿಗಳನ್ನ ಸರಬರಾಜು ಮಾಡೋದು ಬಿಟ್ಟುಬಿಡೋದು ವಿಚಾರ ಮಾಡಿರಿ ಅಂತ ಹೇಳ್ತಾ, ಇದು ಏನಪ್ಪ ಅಂದರೆ ಇವತ್ತಿನ ಮುಖ್ಯ ವಿಷಯ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ಆರ್ ಹೇ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.